ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. साइनिंग सेरेमनी है जिसकी तस्वीरें हम आपके साथ साझा कर रहे हैं. ये किताब साझा करते हुए और यहाँ पर ಪೆನ್ನು ಪುಸ್ತಕ ಎಲ್ಲ ಇತ್ತು. 5 ದಿವ್ಸಕ್ಕೆ ಹಾಕಿರ್ತಾರೆ. ನಮ್ಮ ಕೂಲಿ ಏನು ತೊಂದರೆ ಅನ್ನೋದಿಲ್ಲ. ನಮ್ಮ ಪಂಚಾಯತಿಯಿಂದ ಇಲ್ಲಿ ಕೊಡೋದ್ರಿಂದ ನಮ್ಗೆ ಹೊರಗಡೆ ಆಗಿಲ್ಲ. ಇಲ್ಲೇ ಅನುಕೂಲ ಆಯ್ತಿರುತ್ತೆ. ನಮ್ಮ ಪಂಚಾಯತಿಯಿಂದ ಮುಂದ್ಗಡೆ ಏನು ಬೇಕು ಅಂದೆಲ್ಲ ನಮ್ಗೆ ಮುಂದೆ ಉಪಯೋಗ ಆಯ್ತಿರುತ್ತೆ ಸರ್ ಪಂಚಾಯತಿಯಿಂದ. ಇವಾಗ ಏನಂದ್ರೆ ನಮ್ಮ ಅಕೌಂಟಿಗೆ ಬಂದಿರುತ್ತೆ, ನಮ್ಗೆ ತೊಂದರೆ ಇರಲ್ಲ. ಬೇರೆ ಕಡೆ ಹೋಗಿ ಕೂಲಿನೂ ಮಾಡೋಂಗಿರಲ್ಲ. ಇಲ್ಲೇ ಕೂಲಿ ಸಿಕ್ಕೋದ್ರಿಂದ ಹೊರಗಡೆ ಆಗಿಲ್ಲ. ಎಲ್ಲ ಅನುಕೂಲ ಆಯ್ತು ಸರ್. ಏನಿರ್ತಾರೆ ಅವರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸ್ವಾವಲಂಬಿಗಳಾಗಿ ಅವರನ್ನು ನಡೆಸುವಂಥ ಉದ್ದೇಶಕ್ಕಾಗಿ ಒಂದು ಯೋಜನೆಯನ್ನು ನಡೆಸ್ತಾ ಇದ್ದಾರೆ. ಕಳೆದ ವರ್ಷ 349 ರೂಪಾಯಿ ಕೂಲಿ ಇತ್ತು. ಈ ವರ್ಷದಿಂದ 370 ರೂಪಾಯಿ ಕೂಲಿಗಳನ್ನು ವೇತನವನ್ನು ಹೆಚ್ಚು ಮಾಡಿದ್ದಾರೆ. ಈ ಒಂದು ಯೋಜನೆಯಿಂದ ನಮ್ಮ ಕೆರೆಗಳನ್ನು ಅಭಿವೃದ್ಧಿಪಡಿಸ್ತಾ ಅದರ ಪುನಶ್ಚೇತನವನ್ನು ಮಾಡುವಂಥ ಕೆಲಸವನ್ನು ಕೈಗೊಳ್ತಾ ಇದ್ದೇವೆ. ಪ್ರತಿ ವಾರಕ್ಕೊಮ್ಮೆ ಅವರ ಖಾತೆಗೆ ಹಣ ಜಮೆ ಆಗುವಂತೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಈ ವರ್ಷ ಮತ್ತೆ 11 ಗ್ರಾಮ ಪಂಚಾಯತ್ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಟೋಟಲ್ 22 ಗ್ರಾಮ ಪಂಚಾಯತ್ ನಾವು ಗ್ರೇ ವಾಟರ್ ಮ್ಯಾನೇಜ್ಮೆಂಟಲ್ಲಿ ಸೇರಿಸ್ಕೊಂಡು ಅದರಲ್ಲಿ ಪ್ರೋಗ್ರೆಸ್ ಮಾಡಿಸ್ತಾ ಇದ್ದೀವಿ. ನರೇಗಾದಲ್ಲಿ ನಾವು ಎಲ್ಲರಿಗೆ ಏನು ನಮ್ಮ ರಿಕ್ವೆಸ್ಟ್ ಅಂದರೆ, ನಾವು ಇಲ್ಲಿ ತುಂಬ ವರ್ಕ್ಸ್ ಇದೆ, ಡಿಮಾಂಡ್ ಕೂಡ ಇದೆ. ನೀವು ಇಲ್ಲಿ ಬಂದರೆ ನಾವು ಡೆಫಿನೆಟ್ಲಿ ಎಲ್ಲ ಗ್ರಾಮ ಪಂಚಾಯತ್ಗೆ ನಾವು ಡಿಮಾಂಡ್ ಬರ್ತಾ ಇದೆ, ನಾವು ಕೆಲಸ ಖಂಡಿತ ಕೊಡ್ತೀವಿ. ನಮ್ಮಲ್ಲಿ ಪ್ರೋಗ್ರೆಸ್ ಆದರೆ ಅದು ನಮ್ಮ ಜನರಿಗೆ ಕೂಡ ಕೆಲಸ ಸಿಗುತ್ತೆ, ಒಂದು ಪ್ರಾಪರ್ ಅಸೆಟ್ ಕೂಡ ಕ್ರಿಯೇಟ್ ಆಗುತ್ತೆ. is absolutely praiseworthy, and the department has done itself some good by recognizing the talents which exist outside. I absolutely appreciate each one of you, and I'm sure the days are brighter for those who would aim to reach there the next year, I would think. So once again, appreciations, congratulations, and today is a bright day for each one of us, because the speed with which innovation is happening in this country is just the dream of several other countries who have not even pegged them anywhere in the race. I'm not exaggerating when I say this. Several advanced countries are nowhere in this kind of a speed in terms of not just the traction that you have attained in progressing with the area in which you're working, but also creating newer paradigms is something so unique to the Indian fintech. And as a result, there are several countries which appreciate and equally ask us if there can be an interaction which can be enabled. So what started as a
very enthusiastic and dedicated effort of Honorable Prime Minister in starting up the startup revolution in India. It has now spawned to become so many more, and it hasn't stopped with one sector, and we are already reaping the benefit of so many innovations ranging from agriculture to space. शिक्षा विभाग की NIOS जो ओपन स्कूल है और NCERT जो कैरिकुलम और टेक्स्ट बुक बनाते हैं, तीनों की आज एक समझौता हुई। अभी जो विभाग सामाजिक न्याय विभाग लगभग 300 NGO के माध्यम से 30,000 बच्चों को देखभाल कर रही है, उनकी दायित्व लिया है। वो निर्दिष्ट रूप में किस प्रकार के विषयों को पढ़े, उनकी स्किल डेवलपमेंट के लिए, एम्पावरमेंट के लिए क्या विषय लिया जा सकता है और उनकी परीक्षा के मानक क्या हो। जो NIOS का कैरिकुलम NCERT बनाएगी, टेक्स्ट बुक NCERT बनाएगी और उसकी परीक्षा NIOS लेगी, जिसके कारण बच्चों को अपना ग्रोथ में मदद होगी। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.